ಅಧ್ಯಾಯ 4 ಜ್ಞಾನ ಯೋಗ. ಪ್ರಾಚೀನ ಕಾಲದಲ್ಲಿ ಪಾಂಡವರು ಮತ್ತು ಕೌರವರ ನಡುವೆ ಭಯಾನಕ ಯುದ್ಧಕ್ಕೆ ತಯಾರಿ ನಡೆಯುತ್ತಿತ್ತು. ಈ ಸಂದರ್ಭದಲ್ಲಿ ಅರ್ಜುನನ ಮನಸ್ಸು ಬಹು ಆತಂಕದಿಂದ ಕೂಡಿತು. ಆತನು ಯುದ್ಧದಿಂದ ದೂರ ಹೋಗಬೇಕೆಂದು ಮನಸ್ಸಿನಲ್ಲಿ ಆಲೋಚಿಸುತ್ತಿದ್ದ. ಈ ಸಮಯದಲ್ಲಿ ಶ್ರೀಕೃಷ್ಣನು ಅವನ ಸಾರಥಿಯಾಗಿ ನಿಂತು ಅವನಿಗೆ ಜ್ಞಾನವನ್ನು ನೀಡುತ್ತಾನೆ. ಶ್ರೀಕೃಷ್ಣನು ಅರ್ಜುನನಿಗೆ ಹೀಗೆ ಹೇಳಿದನು: ಅರ್ಜುನ, ನಾನು ಈ ಲೋಕದಲ್ಲಿ ಧರ್ಮವನ್ನು ಸ್ಥಾಪಿಸಲು ಮತ್ತು ಅಧರ್ಮವನ್ನು ನಾಶ ಮಾಡಲು ಯುಗ ಯುಗಗಳಲ್ಲಿ ಹುಟ್ಟಿಕೊಳ್ಳುತ್ತೇನೆ. ನನ್ನ ಜನ್ಮವನ್ನು ಕರ್ಮವನ್ನು ನೀನು ಅರ್ಥ ಮಾಡಿಕೊಳ್ಳಬೇಕು. ನಾನು ಜನ್ಮವನ್ನು ಪಡೆದುಕೊಳ್ಳುವುದರಿಂದ ನಾನು ಸಾಮಾನ್ಯ ವ್ಯಕ್ತಿಯಲ್ಲ. ನಾನು ಈ ಲೋಕದ ನಿಯಮಗಳಿಗೆ ಒಳಪಡುವವನಲ್ಲ. ನನ್ನ ಜನ್ಮವು ದಿವ್ಯ, ನನ್ನ ಕರ್ಮವು ದಿವ್ಯವಾದದ್ದು. ಅರ್ಜುನನು ಆಶ್ಚರ್ಯದಿಂದ ಕೇಳಿದನು: ಕೃಷ್ಣ, ನೀನು ಈ ಯುಗದಲ್ಲಿ ಇದೆಯಾ? ಆದರೆ ಅದಕ್ಕಿಂತ ಮುಂಚೆ ಹುಟ್ಟಿದ ಸೂರ್ಯ ದೇವರಿಗೆ ನೀನು ಜ್ಞಾನವನ್ನು ಬೋಧಿಸಿದೆಯೆಂದೇ? ಅದು ಹೇಗೆ ಸಾಧ್ಯ? ಶ್ರೀಕೃಷ್ಣನು ಉತ್ತರಿಸಿದನು: ಅರ್ಜುನ, ನೀನು ಅನೇಕ ಜನ್ಮಗಳನ್ನು ತೆಗೆದುಕೊಂಡಿದ್ದೇವೆ. ನಿನಗೆ ಅವುಗಳು ನೆನಪಿಲ್ಲ, ಆದರೆ ನನಗೆ ಎಲ್ಲವೂ ನೆನಪಿದೆ. ನಾನು ಕಾಲಾನುಗುಣವಾಗಿ ಭೂಮಿಯಲ್ಲಿ ಅವತರಿಸುತ್ತೇನೆ. ಶ್ರೀಕೃಷ್ಣನು ಜ್ಞಾನದ ಮಹತ್ವವನ್ನು ವಿವರಿಸುತ್ತಾ ಹೇಳಿದರು: ಯಾರಿಗೆ ಯಥಾರ್ಥ ಜ್ಞಾನವಿದೆ ಅವರು ಕರ್ಮವನ್ನು ಕೈಯಾಡಿದರೂ ಬಂಧನಕ್ಕೆ ಒಳಗಾಗುವುದಿಲ್ಲ. ಅವರು ತಮ್ಮ ಎಲ್ಲಾ ಕರ್ಮಗಳನ್ನು ದೇವನಿಗೆ ಅರ್ಪಿಸಿ ನಿಸ್ವಾರ್ಥವಾಗಿ ಕಾರ್ಯನಿರ್ವಹಿಸುತ್ತಾರೆ. ಜ್ಞಾನ ಅಗ್ನಿಯು ಎಲ್ಲಾ ಪಾಪಗಳನ್ನು ದಹಿಸುತ್ತದೆ. ಹೇಗೆ ಬೆಂಕಿಯು ಇಂಧನವನ್ನು ಹೊರೆಹಾಕುತ್ತದೆ, ಹೀಗೆ ಜ್ಞಾನವನ್ನುಳ್ಳವನು ತನ್ನ ಎಲ್ಲಾ ಸಂಕೋಚಗಳನ್ನು ನಾಶ ಮಾಡುತ್ತಾನೆ ಎಂದು ಈ ಅಧ್ಯಾಯದಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಉಪದೇಶ ಮಾಡಿದ ಮಹತ್ವಪೂರ್ಣ ಮಂತ್ರಗಳು. ಜ್ಞಾನವನ್ನು ಬಯಸುವವರು ವಿನಮ್ರತೆಯಿಂದ ಗುರುಗಳ ಬಳಿ ಹೋಗಬೇಕು, ಶ್ರದ್ಧೆಯಿಂದ ಕೇಳಬೇಕು, ಸೇವೆ ಮಾಡಬೇಕು. ಜ್ಞಾನಿಯಾದವನು ಎಲ್ಲರಲ್ಲಿಯೂ ಆತ್ಮವನ್ನು ಕಾಣುತ್ತಾನೆ. ಅವನಿಗೆ ಗೆಲುವು ಸೋಲು, ಲಾಭ ನಷ್ಟ, ಶತ್ರು ಮಿತ್ರ ಎಂಬ ಭಾವನೆ ಇಲ್ಲ. ಜ್ಞಾನವನ್ನು ಹೊಂದಿದವನು ಕ್ಷಿಪ್ರವಾಗಿ ಮೋಕ್ಷವನ್ನು ಹೊಂದುತ್ತಾನೆ. ಇತ್ಯಾದಿಯಾಗಿ ಶ್ರೀಕೃಷ್ಣನು ಜ್ಞಾನ ಮತ್ತು ಕರ್ಮ ಸನ್ಯಾಸದ ಮಹತ್ವವನ್ನು ವಿವರಿಸುತ್ತಾ ಅರ್ಜುನನ ಮನಸ್ಸಿನಲ್ಲಿ ಬೆಳಕನ್ನು ತುಂಬಿಸುತ್ತಾನೆ. ಕಥೆಯ ಅಂತ್ಯದಲ್ಲಿ ಅಧ್ಯಾಯದ ಸಾರಾಂಶ: ಅರ್ಜುನನು ಈಗ ಸ್ವಲ್ಪವಾಗಿ ಯುಕ್ತಿಯ ಜ್ಞಾನವನ್ನು ಪಡೆಯುತ್ತಾನೆ. ಅವನ ಮನಸ್ಸಿನಲ್ಲಿ ಸ್ಫೂರ್ತಿ ಬರುತ್ತದೆ. ಆತನಿಗೆ ಶಂಕೆಗಳು ಕೊಂಚ ನಿವಾರಣೆಯಾಗುತ್ತವೆ. ಆತನ ಹೃದಯದಲ್ಲಿ ಧರ್ಮದ ಬೀಜ ಬಿತ್ತಲ್ಪಡುತ್ತೆ ಮತ್ತು ಅದು ಮುಂದೆ ಫಲ ನೀಡಲು ಸಿದ್ಧವಾಗುತ್ತದೆ.